ಎಲ್ರಿಗೂ ನಮಸ್ತೆ. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರವೀಣ್. ಮತ್ತೊಮ್ಮೆ ಮಗದೊಮ್ಮೆ ಒಂದು ಚಿಕ್ಕ ಟಿಪ್ಸ್ ತಗೊಂಡು ಬಂದಿದ್ದೀನಿ. ನಾರ್ಮಲಾಗಿ ನಿಮ್ಗೆ ಗೊತ್ತಿರ್ಬೋದು, ವಾಹನ ಖರೀದಿ, ವಾಹನವನ್ನು ಕೊಳ್ತಾರೆ. ಸೊ ಯಾವುದೇ ರೀತಿಯಾದಂಥ ರಿಪೇರ್ ಆಗಬಾರ್ದು, ಅದೇ ರೀತಿ ಯಾವುದೇ ರೀತಿಯಾದಂಥ ಆಕ್ಸಿಡೆಂಟ್ಸ್ಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಸೊ ಒಂದು ಟೂ ವೀಲರ್ನ ನೀವು ತಗೊಂಡಾಗ ಒಂದು ಟಿಪ್ಸ್ ನಾನು ಕೊಡ್ತಾಯಿದ್ದೀನಿ, ಅದನ್ನು ಫಾಲೋ ಮಾಡಿ. ಮೊದಲಿಗೆ ನೀವೇನು ಮಾಡಬೇಕಂದ್ರೆ ಗಣಪತಿ ದೇವಸ್ಥಾನದಲ್ಲಿ ಆ ಟೂ ವೀಲರ್ಗೆ ಪೂಜೆ ಸಲ್ಲಿಸಿ, ಅದಾದ ನಂತರ ಆಂಜನೇಯ ದೇವಸ್ಥಾನದಲ್ಲಿ ಆ ಟೂ ವೀಲರ್ಗೆ ಪೂಜೆ ಸಲ್ಲಿಸಿ. ಇದರಿಂದ ನಿಮ್ಮ ಗಾಡಿಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಯಾವುದೇ ರೀತಿಯಾದಂಥ ರಿಪೋರ್ಟು ಅಥವಾ ರಿಪೇರಿ ಅಥವಾ ಯಾವುದೇ ರೀತಿಯಾದಂಥ ಅಧಿಕ ಖರ್ಚುಗಳು ಅದರಲ್ಲಿ ಏನು ಬರಲ್ಲ. ಅದೇ ರೀತಿ ನೀವು ಭಾರಿ ವಾಹನಗಳನ್ನು ಏನಾದರೂ ಕೊಂಡ್ರೆ, ದೊಡ್ಡ ದೊಡ್ಡ ಬಸ್ ಆಗಿರ್ಬೋದು, ಟ್ರಕ್ಸ್ ಆಗಿರ್ಬೋದು, ಲಾರಿಗಳಾಗಿರ್ಬೋದು, ಇದನ್ನು ನೀವು ಕೊಳ್ಳುವಾಗ ಆ ಗಾಡಿಗಳನ್ನು ಯಾವುದಾದ್ರೂ ಉಗ್ರವಾಗಿರುವಂಥ ಕಾಳಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಅಲ್ಲೇ ಪೂಜೆಯನ್ನು ಸಲ್ಲಿಸಿ, ತಾಯಿಗೆ ಲಿಂಬೆಹಣ್ಣಿನ ಹಾರ ಹಾಕಿ, ಅದೇ ರೀತಿ ತಾಯಿಗೆ ಒಂದು ಸೀರೆಯನ್ನು ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸಿ ನಂತರ ಗಾಡಿ ತೆಗೀರಿ. ನಿಮಗೆ ಉದ್ಯೋಗದಲ್ಲಿ ಆ ವಾಹನದ ಉದ್ಯೋಗ ನೀವು ಏನಾದ್ರು ಮಾಡ್ತಾ ಇದ್ರೆ ಅಥವಾ ವಾಹನದಿಂದ ನಿಮಗೆ ಲಾಭ ಆಗುತ್ತೆ ಹೊರತು ವಾಹನದಿಂದ ನಿಮಗೆ ನಷ್ಟ ಆಗಲ್ಲ. ಅದೇ ರೀತಿ ಇನ್ನೊಂದು ಟಿಪ್ಸ್ ಕೊಡ್ತೀನಿ. ಬಸ್ ಇರಲಿ, ಕಾರ್ ಇರಲಿ, ಗಾಡಿ ಇರಲಿ, ಟೂ ವೀಲರ್ ಇರಲಿ, ತೆಗೆಯುವಾಗ, ನೀವು ಮನೆಯಿಂದ ಹೊರಡುವಾಗ, ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಹೊರಡುವಾಗ ಆಂಜನೇಯ ಸ್ವಾಮಿ ಕರ್ಕೊಂಡು ಹೋದರೆ ಆಂಜನೇಯ ಸ್ವಾಮಿ ಕರ್ಕೊಂಬರ್ತಾರೆ ಅಂತ ಒಂದು ಸಲ ಹೇಳ್ಬಿಟ್ಟು ಹೊರಡಿ. ನೀವು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ, ಯಾವುದೇ ಆಕ್ಸಿಡೆಂಟ್ ಆಗದೆ ಕ್ಲೀನಾಗಿ ಬಂದು ಮನೆಗೆ ತಲುಪ್ತೀರಾ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ಈ ಥರ ಸರಳ ವಿಚಿತ್ರವಾಗಿರುವಂಥ ತಂತ್ರ ಪರಿಹಾರಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಲು ಗುರುಭಕ್ತಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಾರಕ್ಕೆ ಒಂದು ಸಲ ನಮ್ಮ ಕ್ಲಾಸ್ ನಡೀತದೆ, ಜ್ಯೋತಿಷ ಕ್ಲಾಸು ಬೆಂಗಳೂರಿನಲ್ಲಿ ನಡೀತಾ ಇದೆ. ಸಾಧ್ಯವಾದವರು ಬಂದು ಅಲ್ಲಿ ನನ್ನ ಜೊತೆ ಜ್ಯೋತಿಷವನ್ನು ಕಲಿಯಿರಿ. ಅದೇ ರೀತಿ ಇಲ್ಲ ಗುರುಗಳೇ, ನಮಗೆ ಮಂತ್ರ ತಂತ್ರ ಯಂತ್ರವನ್ನು ಕಲಿಬೇಕು, ಎಲ್ರಿಗೂ ನಿಮ್ಮ ಥರನೇ ಪರಿಹಾರಗಳು ಹೇಳಬೇಕು ಅಂತ ಯಾರಿಗಾರು ಆಸೆ ಇತ್ತಂದರೆ ತಿಂಗಳಿಗೆ 2 ಬಾರಿ ನಾವು ನಿಮಗೆ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ದೂರದಲ್ಲಿದ್ದವ್ರು ಹೇಗೆ ಸರ್ ಬರಲಿ, ನಾನು ಹೆಂಗೆ ಬರಲಿ ಗುರುಗಳೇ ಅಂತ ಹೇಳಿದ್ರೆ, ನೀವು ಒಂದು ಕೆಲಸ ಮಾಡಿ, ದೂರದಲ್ಲಿದ್ದರೂ ಪರವಾಗಿಲ್ಲ, ಹತ್ತಿರದಲ್ಲಿದ್ದರೂ ಪರವಾಗಿಲ್ಲ, ನಾನು ಆನ್ಲೈನಲ್ಲಿ ಮಾಡ್ತಾ ಇರೋದ್ರಿಂದ ಯಾರು ಬೇಕಾದ್ರೂ ಬಂದು ಆನ್ಲೈನಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದೆ ಇನ್ನೂ ಒಳ್ಳೆಯ ಟಿಪ್ಸ್ಗಳನ್ನ ತಗೊಂಡು ನಾನು ಬರ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು.